ಎಲೈ ನಮ್ಮನ್ನು ವಿಚಾರಿಸುವ ನೀನು ದಾರೋ ಕಿಂಕರ ಸುಖಕರ. ಎಲ ಸಾರಥಿ ನಾವು ದಾರೆಂದರೆ ಯಮರಾಜನಲ್ಲಿ ಜೀವಿ ಕೋಟಿಗಳು ಮಾಡಿದ್ದ ಪಾಪಿಷ್ಟರಳು. ಒಂದು ದಿನಕ್ಕೆ 60 ಗಳಿಗೆ, ಒಂದು ಗಳಿಗೆ 60 ವಿಗಳಿಗೆ, ಒಂದು ವಿಗಳಿಗೆಯಲ್ಲಿ ಮಾಡಿದ ಪಾಪಗಳಾದರೂ ಬಿಡದೆ ಬರೆಯುವುದು, ನಮ್ಮ ದೊರೆಗೆ ವರದಿಯಂ ಹೇಳುವುದು. ಕರುಣೆ ಕರಳು ಶ್ರೇಷ್ಠವಾದ ಚಿತ್ರನೆಂಬ ವಿಚಿತ್ರ ನಾಮವು ಕೇಳಿದೆಯಾ ಸಾರಥಿ ಅತಿ ಜಾಗೃತಿ. ಸಾರಥಿ, ಆ ಮೇರು ಮಂದಿರವನ್ನು ಬಿಟ್ಟು ಈ ಸುಂದರ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ನಮ್ಮ ರಾಜನಾದವನು ವ್ಯಾಳೆ ದಾವ ಜೀವಿ ಏನು ಪಾಪ ಮಾಡಿದ್ದಾನೆಂದು ಕೇಳಿದರೆ ಜೀವಿ ಕೋಟಿಗಳು ಮಾಡಿದ್ದ ಅಪರಾಧಗಳೇ ತಿಳಿಸುವ ಕಾರಣ ಬರಣವಾಯಿತು ಕಂಡೇ ಪುಂಡ ಸಾರಥಿ. ಆಹೋ ಶ್ಯಾಮಲಾದೇವಿಯವರ ಒತ್ತುರಾಲನೆ ತನ್ನಂದಿಯಂ ಕಾಮದೇಯಂ ಸವಿಶೆಟ್ಟದ ಸುಮ ನಾಶ್ರಿತ ವಿಲಾಸ. ಆಹೋ ಶಮನಾವತಿ ಕುರುನಿವಾಸ ಕೇಳನ್ನ ಭಿನ್ನ ಪವತಮವತಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಚಕ್ರವರ್ತಿ ಕೀರ್ತಿ ಉಗ್ರತ ಪ್ರಭಾವ ಸುರ್ತಿ. ಮಹಾರಾಜ ಶ್ಲೋಕ ಹೇಳಬೇನೆ ಕೇಳು. ಆತ್ಮಹತ್ಯಾ ಗುರುಹತ್ಯಾ ಶ್ರೀಹತ್ಯಾ ಗೋಹತ್ಯಾ ಶಿಶುಹತ್ಯ ಚತೈ ಪಂಚ ಮಹಾವಾರ್ವ. ಹೇ ರಾಜ, ಆತ್ಮಹತ್ಯೆಗಿಂತ ಗುರುಹತ್ಯ ದೊಡ್ಡದು, ಗುರುಹತ್ಯೆಗಿಂತ ಶ್ರೀಹತ್ಯ ದೊಡ್ಡದು, ಶ್ರೀಹತ್ಯೆಗಿಂತ ಗೋಹತ್ಯ ದೊಡ್ಡದು, ಗೋಹತ್ಯೆಗಿಂತ ಶಿಶುಹತ್ಯೆಗರವು. ಈಗೋ ಇದರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಜೀವಿಯಂತಂದು ಗುಂಗಾಡಿಯ ಮನೆಯಲ್ಲಿ ಸೆರೆ ಇಟ್ಟು 2 ಕಣ್ಣುಗಳಂ ಸುಟ್ಟ ಸುಣ್ಣಂ ತುಂಬಿ ನಡುವಿಗೆ ಸರಗಣಿಯಂ ನರಕಾಗ್ನಿ ಮೇಲೆ ತ್ರಾಸು ಕಟ್ಟಿದಂತೆ 100 ವರ್ಷ ಕಟ್ಟಿ ಪುನಃ 100 ಸುನಕ ಸುಖರಾದಿ ಜನ್ಮಗಳಲ್ಲಿ ಹುಟ್ಟಿ ಉತ್ತಮ ಜನ್ಮಕ್ಕೆ ಬರಬೇಕೆಂದು ಮಾನವ ಧರ್ಮ ಶಾಸನದಲ್ಲಿ ಹೇಳಿದೆ. ಮಹಾರಾಜ, ಗುರು ಹತ್ಯೆ ಮಾಡಿದ್ದ ಜೀವಿಯಂ ತಂದು ಕಾದ ಕಪ್ಪಣದ ಅಂಚುದೋಲ್ ಮಗಿಸಿ ಗಾಯ ಮಾಡಿ ನಿಲ್ಲಿಸಿ ತದ್ಗಯಾದಿ ಸಂಧಿ ಸಂಧಿನಲ್ಲಿ ಉಪ್ಪುವಂ ಸಾಸಿ ಪುಡಿ ಮಾಡಿ ತುಂಬಿ ಕಾಲು ಮೇಲೆ ಮಾಡಿ ಕುದಿಕ್ಕುವ ಮಲಮೂತ್ರದ ನರಕ ಕೊಂಡದ ಮೇಲೆ 16 ಸಹಸ್ರ ವರ್ಷ ಪರ್ಯಂತರ ಕಟ್ಟಿ ಪುನಃ 3 ಜನ್ಮದ ಕಿಲಿಬಿ ಒಳವಾಗಿ ಜನಿಸಿ 100 ಜನ್ಮ ಸುನಕ ಸುಖರಾದಿ ಜನ್ಮಗಳನ್ನು ಅನುಭವಿಸಿ ತರುವಾಯ ಉತ್ತಮ ಶೀಲಾ ಜನ್ಮಕ್ಕೆ ಬರಬೇಕು. ಮಹಾರಾಜ, ಗುರು ಹತ್ಯೆ ಮಾಡಿದವನಿಗೆ ಪುನಃ ಮಾನವ ಜನ್ಮವೇ ಇಲ್ಲ. ಆ ಹೇ ರಾಜ, ಚೆನ್ನಾಗಿ ಕೇಳು. ಶ್ರೀ ಹತ್ಯೆ ಮಾಡಿದವನ ತಂದು ಬಹುಗಳನ್ನು ಬಂಧಿಸಿ ಗಂಡು ಗತ್ತರೆ ಇಟ್ಟು ಹಾಂಗಂಗಕ್ಕೆ ಸಾಂಗದಿಂದ ಕಚ್ಚನಿಕ್ಕಿ ಹಗಾಯಕ್ಕೆ ಉಪ್ಪು ಸಾಸಿವೆ ತುಂಬಿ ಬಾಯಿಗೆ ಮುಳ್ಳುಗತ್ತರೆ ಬೀಗವಮ್ಮಾಕಿ ಹೊರಗಿಟ್ಟ ಗಂಡು ಗತ್ತರಿಗೂ ಕಾಲಿನ ಕರಳಿಗೂ ಸಿಡಿಗಿಟ್ಟು ಪಡೆದಿರುವ ವಿಗೋಲ್ಪನ ಜ್ವಾಲೆಗಳಿಂದ ತುಂಬಿದ್ದ ಸಹಸ್ರಾರು ವೃಕ್ಷಿಕಂ. ಮಹಾರಾಜ, ಹಂಗಂಗಕ್ಕೆ ಹರಿಯಂ ಬಿಟ್ಟು ಎಂದು ಬಾಯಿ ತೆರೆದರೆ ನರಕ ಮೂತ್ರದ ದಾರಿಯಂ ಬಾಯೊಳಗೆ ಬಿಟ್ಟು ಅದರಂತೆ 100 ವರ್ಷ ಶಿಕ್ಷಾಂಗುಳಂ ಕೊಟ್ಟು ಆ ಜೀವಿಗೆ ಬ್ರಹ್ಮವಾಸನಾದವರೆಗೂ ಹದಂ ತಪಸ್ಸೆಂಬ ನರಕ ಕೋಣೆಯಲ್ಲಿ ಇಡಬೇಕು. ಮಹಾರಾಜ, ಅವನಿಗೆ ಮದಂದ ನರಕದೋಳು ಒದ್ದಾಡುವಂತೆ ಮುಸಗಿಯಂ ಬಿಗಿದು ನರಕಾಗ್ನಿಯಲ್ಲಿ ಹಾಕಿ ಬಗೆ ಬಗೆಯಲ್ಲಿ ಶಿಕ್ಷಾಂಗುಳಂ ಕೊಟ್ಟು ಸಹಸ್ರ ವರ್ಷ ನೇಮಿಸಿ ಶರೀರದಿಂದಲೇ ಕ್ಯೂರ ಮಲಮೂತ್ರದಿಂದಲೇ ಕುದಿಕ್ಕುವ ವೈತರುಣಿ ನದಿಯಳು ಬ್ರಹ್ಮವಾಸ್ತನದವರೆಗೂ ಹಾಕಬೇಕೆಂದು ಸಾನಂದ ಗಣೇಶನ ವಾಕ್ಯದಲ್ಲಿ ಹೇಳಿರುತ್ತದೆ. ಮತ್ತು ಹೇಳ್ತೀನಿ ಕೇಳೈ ಕುತಂತ ಶ್ಯಾಮಲಕಾಂತ, ಎಲೈ ಸ್ವಚ್ಛನಿಂದ ಪಾಪಾಂಗೈದು ದಕ್ಕಿಸಿಕೊಂಡನೆಂಬ ಜೀವಿಗೆ ತಕ್ಕ ಶಿಕ್ಷೆಯನ್ನು ಕೊಡುವ ಯಮನಾದ ಅರ್ಕನಂದನ, ನಾ ಮಾಡುವ ನಿನಗೆ ವಂದನ. ಹೇ ರಾಜ, ಪಾಪಿಷ್ಟರ ವಿಷಯದಲ್ಲಿ ಶಿಕ್ಷೋಪಾಯಗಳು ಮಾಡಬೇಕೆಂದು ಪರಮೇಶ್ವರನು ನೇಮಿಸಿಕೊಟ್ಟ ಅಪರಾಧ ಶಾಸನ ಎಂಬುದರಲ್ಲಿ ಪೆಳ್ಳಿದ ವಚನಗಳೇನೆಂದರೆ ಪರಸ್ತ್ರೀಯರ ಕೊಂಚಗಳು ಬಯಸಿದ್ದವರ ಕೈಗಳು ಕಾಸಿದ ಗುಂಡು ಇಡಬೇಕು. ಪರಸ್ತ್ರೀಯರ ಹಪ್ಪಿದ ಪಾಪಾತ್ಮನ ಕೊಂಡರೊಳಗೆ ಕಾಸಿ ಉಕ್ಕಿನ ಕಂಬಕ್ಕೆ ತೆಕ್ಕಿಗೆ ಅಪ್ಪಿಸಬೇಕು. ಹೇ ರಾಜ, ಶ್ಲೋಕ ಹೇಳುವೇನೆ ಕೇಳು. ಶತಗಾವ ಅತೋ ಇಪ್ರ ಅತ ಇಪ್ರ ಅತ ಶ್ರೀಯ ಶತಶ್ರೀಯ
ಯಮರಾಯನೇ ಚೆನ್ನಾಗಿ ಕೇಳು. 100 ಆಕಳು ಕೊಂದರೆ ಎಷ್ಟು ಪಾಪವೋ, ಒಬ್ಬ ಬ್ರಾಹ್ಮಣನ ಕೊಂದರೆ ಅಷ್ಟೇ ಪಾಪವು. 100 ಮಂದಿ ಬ್ರಾಹ್ಮಣರ ಕೊಂದರೆ ಎಷ್ಟು ಪಾಪವೋ, ಒಬ್ಬ ಸ್ತ್ರೀಯನ್ನು ಕೊಂದರೆ ಅಷ್ಟೇ ಪಾಪವು. 100 ಮಂದಿ ಸ್ತ್ರೀಯನ್ನು ಕೊಂದರೆ ಎಷ್ಟು ಪಾಪವೋ, ಒಂದು ಶಿಶುವನ್ನು ಕೊಂದರೆ ಅಷ್ಟೇ ಪಾಪವು. 100 ಶಿಶುಗಳನ್ನು ಕೊಂದರೆ ಎಷ್ಟು ಪಾಪವೋ, ಒಂದು ಸುಳ್ಳಾಡಿದರೆ ಅಷ್ಟೇ ಪಾಪವು. ಮಹಾರಾಜ, ಸುಳ್ಳು ಹೇಳುವವರಿಗೆ ಸದ್ಗತಿಯೇ ಇಲ್ಲ. ಆ ಜೀವಿಯ ತರುವಾಗಿ ಅವನ ಕಂಡಗಳನ್ನು ಕಿತ್ತಿ ಅವನಿಗೆ ತಿನಿಸುತ್ತಾ, ಕಾದ ಎಣ್ಣೆಯ ಮೇಗೆ ಹುಗ್ಗುತ್ತಾ, ತದ್ಗಾಯಕ್ಕೆ ಕಾದ ಬರದ ನೀರು ಹೊಯ್ಯುತ್ತಾ, ಹೇಗೆ ಗುಂಡಿಗೆ ಮೇಲೆ ಗುಂಡು ಏರಿ ಹಂಗೈ ಒಳಗೆ ಸೂಲ ಗೂಟಗಳನ್ನು ಬಡಿಸಿ ಮೈ ಚರ್ಮಂ ಕಿತ್ತಿಸಿ ನರಕ ಕೊಳ್ಳದೊಳಗೆ 100 ಕಲ್ಮಶ ಪರಿಹಂತರ ಕೊಳೆ ಹಾಕಿ ಪುನರ್ಜನ್ಮಕ್ಕೆ ಬಾರದಂತೆ ಕಿಲ್ಪತ ಮಾಡಬೇಕೆಂದು ಹೇಳಿರೋದು ಪರಜೀವಿಗಳಿಗೆ. ಹೇ ದೇವ, ಹಿಂಸೆ ಕೊಡುವವರ, ಗುರುಗಳ ಮಾತಿಗೆ ಎದುರು ಉತ್ತರ ಕೊಡುವ ಪಾಪಾತ್ಮರ, ಗುರು ಹಿರಿಯರ ದೌರ್ಜನ್ಯ ನಿಂದಿಸುವವರ, ತಂದೆ ತಾಯಿ ಮಾತುಗಳಿಗೆ ಎದುರು ಉತ್ತರ ಕೊಡುವವರ, ಮಹಾಕ್ಷೇತ್ರಗಳಲ್ಲಿ ಪಾಪ ಮಾಡುವವರ ಕಂಡು ದೊಡ್ಡ ತೀರ್ಥಂಗಳನ್ನು ಹೀಯಾಳಿಸುವವರ, ಸಜ್ಜನರ ಕಂಡು ಬೈಯುವವರ, ಹಣ್ಣನ ಹೆಂಡತಿಯಂ ಕೂಡುವ ಪಾಪಾತ್ಮರ, ತಂಗಿಯವನ್ನು ಮಕ್ಕಳನ್ನು ಕಾಮೇಸುವ ದುರಾತ್ಮರ ಕೈ ಕಟ್ಟಿ ಮೈ ಚರ್ಮಂ ಸುರಿದು ಸುಣ್ಣವಮ ಹಚ್ಚಿ ಭೂತ ಪ್ರೇತಾದಿಗಳಿಗೆ ತೃಪ್ತಿಯಂ ಕೊಟ್ಟು ಅನಂತ ಕಾಲ ಮಹಾನರಕದಲ್ಲಿ ಕಿಲಿಬಿ ಒಳದ ಜನ್ಮದಲ್ಲಿಟ್ಟು ಕ್ರಮವಾಗಿ ಕ್ರಿಮಿ ಕೀಟಕಾದಿ ಪಕ್ಷಿ ಮೃಗಾದಿಗಳಲ್ಲಿ ಹುಟ್ಟಿಸುತ್ತಾ ಪುನರ್ಜನ್ಮಕ್ಕೆ ಬಂದು 100 ಸಾರಿ ಚಾಂಡಾಲ ಜನ್ಮವನ್ನು ಅನುಭವಿಸಿದ ತರುವಾಯ ಉತ್ತಮ ಜನ್ಮವಾದರೂ ಮಹಾ ಕುಷ್ಠರೋಗಿ ಕಾಲಂ ಕಳೆಯುವ ಆ ಕಾಲದಲ್ಲಿ ಜ್ಞಾನ ವಹಿಸಿ ಜನ್ಮ ಕಳೆದರೆ ದುಃಖಭರಿತನಾಗಿ ಉತ್ತಮ ಜನ್ಮವಾಗಿ ಜನಿಸಬೇಕೆಂದು ಶಿವಧರ್ಮ ಶಾಸನದಲ್ಲಿ ಹೇಳಿರ್ಪದೈ ಯಮರಾಯನೇ, ನಾ ಮಾಡುವ ನಿನಗೆ ವಂದನೆ. ಹೇ ರಾಜ, ಸ್ತ್ರೀಯರಿಗೆ ಆಗತಕ್ಕ ಶಿಕ್ಷೆಗಳನ್ನು ಹೇಳ್ತೀನಿ ಕೇಳು. ಹೇ ದೇವ, ಶ್ಲೋಕ ಹೇಳುವೇನೆ ಕೇಳು. ಸುಂದರಂ ಪುರುಷಂ ದೃಷ್ಟಂ ಭರ್ತರಂ ಪಿತ್ತರಂ ತತ್ತಯೋ ನಿರ್ಲವತಿ ನಾರ್ಯಂ ತಾತ್ಯಾಮೇ ಬೃಹಾ ಕೇಶವ. ತಂದೆ ಆಗಲಿ, ಅಣ್ಣ ತಮ್ಮಂದಿರಾಗಲಿ, ಮಕ್ಕಳಾಗಲಿ ಸುಂದರನಾದ ಪುರುಷನನ್ನು ಕಂಡರೆ ಮನದಳು ಕಾಮಭ್ರಮೆ ಉಂಟಾಗುವುದು. ಸ್ವಧರ್ಮನಾಚರಿಸುವ ವ್ಯಂಗಸನ್ನು ಗಂಡನ ಕಂಡು ಮನದೊಳಗೆ ಬೈಯುವವಳು, ಗಂಡನ ಹೆಂಜಲು ತಾನು ಉಣದೆ ತನ್ನ ಹೆಂಜಲು ಗಂಡನಿಗೆ ಉಣಿಸುವವಳು. ಹೇ ದೇವ, ಶ್ಲೋಕ ಹೇಳುವನು ಕೇಳು. ಭರ್ತರಂ ನಿಂದಿತೆ ನಾರಿ ಬಾಲಭಾಷೆಯ ಸುಂದರಿ ವಿನಹಾರೋ ಪರ ಪುರುಷಾಚ ದುಷ್ಟಕಾಂತ ಮಾಯ ಸ್ಮೃತ. ಮಹಾರಾಜ, ಗಂಡನ ನಿಂದಿಸುವವಳು ಬಾಲಭಾಷೆ ಮಾಡುವಳು, ಪುರುಷನ ಬಿಟ್ಟು ಪರ ಪುರುಷನ ವೇಚಸ್ಕ್ರಿಯಳು, ದೃಶ್ಯಮಿ ಎಂದು ತಿಳಿದು ಇಂಥವಳನ್ನು ತಂದು ಕೊಚಂಗಳನ್ನು ಕೊಯ್ದು ಒಂಟಿಗೈಯಿಂದ ಒಟ ವೃಕ್ಷಕ್ಕೆ ಬಿಗಿದು ಕಾಶದಂಡಂ ಪ್ರಯೋಗ ಮಾಡಿ ಜಂಜರಿಯಂ ಜಡಿದು ಶಿಕ್ಷಾದೆ ಬಾಯಿ ತೆರೆದರೆ ಹೇಯವಾದ ವೀರ್ಯ ಮಜ್ಜನ ರಕ್ತಗಳನ್ನು ಬಾಯೊಳಗೆ ವಹಿಸಿ ಅನಂತ ಕಾಲ ಇದೆ ಶಿಕ್ಷೆಯಂ ಕೊಟ್ಟು ಬ್ರಹ್ಮವಾಸ್ತನದವರೆಗೂ ಸರ್ಪ ಮೋಕ್ಷಕಂ ಕಾಕ್ಷಕಂ ಮಸಕಾದಿ ಜನ್ಮಗಳಲ್ಲಿ ಹುಟ್ಟಿಸುತ್ತಾ ಯಾವಾಗಲೋ ಬಾಲರಂಡೆ ಜನ್ಮದಿಂದಲೇ ಕಾಲ ಕಳೆಯಬೇಕು. ಅದರೊಳು ಹಕ್ಕೃತಿ ನಡೆಸಿದರೆ ಮತ್ತು ನರಕ ಯಾತನೆಗಳಂ ಕೊಟ್ಟು ಬರಗಳ ಬಿಟ್ಟು ಹೊಯ್ ತರುಣಿ ನದಿಯಳು ಹಾಕಬೇಕೆ ರಾಜಸಂದ್ರ ಸದ್ಗುಣ ತೇಜ. ಹೇ ದೇವ, ದಿವ್ಯ ಪ್ರಭಾವ, ದುರ್ಜನರ ಸ್ವಭಾವ ಎಂಥದ್ದೋ ದೋಷಗಳನ್ನೇ ಗ್ರಹಿಸುತ್ತಾನೆ. ಗುಣಗಳು ಇಲ್ಲ, ಜಿಗಿಳೆ ಹುಳವು. ಮೂಲೆಗೆ ಹತ್ತಿದ್ದರು ಬಸವಣ್ಣನ ಹಾಲನ್ನು ಬಿಟ್ಟು ರಕ್ತವನ್ನೇ ಕುಡಿತಾರೆ. ಅಂದ ಹಾಗೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಮಲೋಕದಲ್ಲಿ ಆಗುವ ಶಿಕ್ಷೆಯೂ ಇದೆ ಎಂದು ತಿಳಿದು ಹೆಚ್ಚಿನ ಪಾಪಕ್ಕೆ ಹೋಗಬಾರದು. ಹೆಚ್ಚಿನ ಪಾಪವೆಂಬುವುದೇ ಸುಳ್ಳು ಹೇಳೋಣ, ಅದರಿಂದಲೇ ಪುನರ್ಜನ್ಮವೇ ದೊರೆಯುವುದಿಲ್ಲ. ಪಾಪದ ಕಾರಣದಲ್ಲಿ ಬಿದ್ದವನೇ ಎದ್ದೇಳುವುದಿಲ್ಲ. ಮಹಾರಾಜ, ನಿನ್ನ ದೇಶಕ್ಕೆ ಬರಬಾರದೆಂಬ ಪುರುಷರು ಒಂದು ಮಾತ್ರ ಬಿಡಬೇಕೇ. ಆಸೆಯಂ ಬಿಟ್ಟು ವರ್ತಿಸಿದರೆ ಈಶನಂ ಹೊಂದುವನು. ಆಸೆಯಂ ಬಿಟ್ಟು ಮಹಾತ್ಮನಿಗೆ ನಾವೆಲ್ಲರೂ ಅವನಿಗೆ ದಾಸರು. ಆಸೆ ಎಂದರೆ ಕಾಮ, ಕ್ರೋಧ, ಇಚ್ಛೆಗಳೆಂದರೆ ಬಯಕೆ. ಇದರಿಂದಲೇ ಇಲ್ಲದ ಪಾಪಗಳು ಬರ್ತವೆ. ಯಮರಾಯನೇ, ಶ್ಲೋಕ ಹೇಳಿದರೆ ಕೇಳು. ಆಸೆ ಪರಮ ದುಃಖಂ, ನಿರಾಶೆ ಪರಮ ಸುಖಂ. ಆಸೆಯಿಂದ ಆಸೆ ಹುಟ್ಟಿದರೆ
ಮಹಾ ದುಃಖಕ್ಕೆ ಕಾರಣವು. ನಿರಾಶೆ ಮಾಡುವರು ಸೌಖ್ಯವಂತರು. ಪರಿಯ ಮುಚ್ಚಿದ ಸರ್ಪನಂತೆ ಆಸೆ ಉಳ್ಳ ಪುರುಷನು ಪರಿಯಂ ಬಿಟ್ಟ ಮೃಗದಂತೆ ಜಾಗೃತನಾಗಿರುವನು. ಆಸೆಯಿಂದ ದುಃಖಪಟ್ಟು ವಂಚನೆಗಳು ಮಾಡುವರು. ಪಂಡಿತಗಳು ವಂಚನೆಗಳು ಮಾಡುವರು. ಹಾಲು ನೀಡಲಿಕ್ಕೆ ಬಂದರೆ ಒಲ್ಲೆನೆಂಬುವರು. ಹಾಲು ಹಣ್ಣಂ ಕಲಿಸಿ ಚೆಲ್ಲುವವರು. ಹಣ್ಣ ಮುನುತ್ತ ಅಗಳನ್ನು ಹಸನವಿಲ್ಲ ಎಂಬುವವರು. ಕೂಡುವವರ ಹೆಂಡತಿಯ ನಿರ್ನಿಮಿತ್ತ ಶಿಕ್ಷಿಸುವವರು. ಅಕ್ಕ ತಂಗಿಯರನ್ನು ಗದ್ದರಿಸಿ ಬೈಯುವವರು. ಆಸೆಹೀನರನ್ನು ಕಂಡು ಆಸೆ ಮಾಡುವರು. ದೇವರ ದ್ರವ್ಯಂ ತಿಂಬುವವರು. ಪುರಾಣ ವಚನಗಳನ್ನು ಸುಳ್ಳು ಎಂಬುವರು. ಸೂರ್ಯ ಚಂದ್ರ ಗ್ರಹಣದಳು ಸ್ನಾನ ಕರ್ಮಾದಿಗಳು ಮಾಡಿದವರ. ಮೃತಚಾರ್ಯ ಬಿಟ್ಟವರ. ಗಂಡನಿಗೆ ಮೊದಲಿಕ್ಕಿ ಕೊಲ್ಲುವರ. ಗಂಡನ ಮುನಿಯುವವಳ. ಗಂಡನ ವಂಚಿಸುವವಳ. ಈಕೋ ಇಂಥ ಪಾಪಿಷ್ಟರಿಗೆ ಆಗುವ ಶಿಕ್ಷೆವು ಏನೆಂದರೆ ಹತ್ಯೆ, ಅದ್ಭುತ, ನರಕಾಗ್ನಿಯಲ್ಲಿ ಎಳೆ ತರುವ. ಆ ಕಾಲದಲ್ಲಿ ಕಾಶ ದಂಡ ದೆಬ್ಬೆಯಿಂದ ಮುಳ್ಳು ಮೇಯಿಗೆ ಗತ್ತರೆ ಮೇಯಿಗೆ ಹಚ್ಚುತ್ತಾ ಮುಸಕಿ ಎಂಬಿಗಿದು ಅನರ್ಥವಾಗಿ ಬಾಯಿ ಒಳಗೆ ನರಕ ಮೂತ್ರಗಳನ್ನು ವಹಿಸಿ ಅದರೊಳು ಕಿಂಚತಿ ಪಾಪಿಗಳಿಗೆ ಒಂದೊಂದು ಸುನಕ ಜನ್ಮ, ಒಂದೊಂದು ಪಕ್ಷಿ ಕ್ರಿಮಿ ಕೀಟಕಾದಿ ಜನ್ಮಗಳನ್ನು ಅನುಭವಕ್ಕೆ ಗುರಿ ಮಾಡಿ ಪುನಃ ಗೋ ಜನ್ಮದಿಂದ ನರ ಜನ್ಮಕ್ಕೆ ಬರಬೇಕೆ. ರಾಜಸಾಂದ್ರ ಗುಣಠೇಜ. ಹೇ ರಾಜ, ಮಾತು ಹೇಳುವನು ಕೇಳು. ಕುಷ್ಠಪಾಂಡು ರೋಗಾದಿ ಬಳಲುವ ಕಷ್ಟದ ಸಮಭಾವ. ದಿಟ್ಟ ಶ್ರೀ ಭೀಮೇಶ್ವರನ ದೃಷ್ಟಿ ಬಹಿರಾರು ಕೇಳಯ್ಯೋ ರಾಜ. ಹೇ ರಾಜ, ಜೀವನ ಎಂದರೆ ಉದ್ಧಾರ, ಪೋಷಣೆ. ಅದು ಸಿಗುವ ಹಾಗೆ ಮೊದಲು ಬಾಗಿಕೊಂಡು ಪುನಃ ಜೀವನ ದೊರೆತ ಮೇಲೆ ಏರುತ್ತಾನೆ. ದುರ್ಜನರು ಬಂದು ಕನಿಷ್ಠ ಜೀವಿಗಳಾದರೂ ಜ್ಯೇಷ್ಠ ಆಗಿ ಆಗುತ್ತಾರೆ. ಇದಕ್ಕೆ ಸಾದೃಶ್ಯವೇನೆಂದರೆ ಘಟಯಾಂತ್ರ ದುರ್ಜನಂ. ಯಾತಾದ ಮರವು ಜೀವನ ಎಂಬ ನೀರು ತೆಗೆದುಕೊಳ್ಳಲಿಕ್ಕೆ ಬಾಗುತ್ತದೆ. ಜೀವನ ಎಂಬ ನೀರು ಆಕರಿಸಿಕೊಂಡು ಏರುತ್ತದೆ. ಪರದಾನ ಪರ ಶ್ರೀ ವಸ್ತುಗಳಿಗೆ ಆಶಯ ಬಿಟ್ಟು ಪ್ರಾಣ ಹಿಂಸೆ ಮಾಡುವರು. ತನ್ನ ಹೆಂಡತಿಯ ಮುಖಮಾಂಡಾಗ್ರಣದಲ್ಲಿ ಸಂಭೋಗಿಸಿ ಹೀರಿಯಂ ಬಿಡುವರು. ಇಂಥ ಪಾಪಿಷ್ಟನಂ ತರುವಾಗಿ ಮುಳ್ಳುಗಳಿಂದ ಚುಚ್ಚುತ್ತಾ ಕಂಡ ರಕ್ತಗಳಿಂದ ಕೊಚ್ಚುತ್ತಾ ಜೀವನ ಎಂಬ ಭಗ್ನ ಮಾಡಿ ಹಲ್ಲಿಗೆ ಬಂದ ಮೇಲೆ ಮಹಾ ನರಕ ಕೊಂಡದಳು. 3 ಹಿಗಾಂಗಳವರೆಗೂ ದೊಬ್ಬಿ 4 ದೇವಗಳವರೆಗೂ ಅದಂ ತಪಸ್ಸಿಗೆ ನೂಕಿ ಪುನಃ ವ್ಯಾಘ್ರ ಉಲಕಾದಿ ಜನ್ಮಗಳನ್ನು ಸಂಚರಿಸುತ್ತಾ ನರಕಕ್ಕೆ ಬರಬೇಕೆ ಹೊರತು ಅವರಿಗೆ ಮನುಷ್ಯ ಜನ್ಮ ಎಂದಿಗೂ ದೊರೆಯುವುದಿಲ್ಲ. ರಾಜಸಾಂದ್ರ ಸದ್ಗುಣ ತೇಜ. ಈ ವಚನ ವಿಷ್ಣು ಪುರಾಣದಲ್ಲಿ ಹೇಳಿದೆ. ಇದೇ ಸದಾಶಿವ ಪುರಾಣದಲ್ಲಿ ಹೇಳಿದ್ದು. ಇದೇ ಸದಾಶಿವ ಮೂರ್ತಿಯಲ್ಲಿ ಕಂಡಿದ್ದು. ಇದೇ ಗೋಷ್ಠಾರಿ ಸಾನಂದ ಗಣಪತಿ ಶಾಸ್ತ್ರವು. ಇದೇ ಯಮ ಶಾಸನವು. ಈಗೋ ಇಂದಿನಿಂದ ನಿನ್ನಲಿಗೆ ಮೂರ್ತಿನಿಂದ ನಿರ್ತಾಣ ವಂದಿಸಿ ದೂತರಿಂದ ಎಳೆತಂದು ಪಾಪಿ ಜೀವಿಗಳನ್ನು ತಂದು ಸೆರೆಮನೆಯಲ್ಲಿ ಹಾಕುವುದು. ನಾಳೆ ಅವರ ವಿಚಾರದ ಅವಧಿ ಇಟ್ಟಿರುತ್ತದೆ ವೈಕರ್ತನ ಭಗವದೀಶನ. ಆಹೋ ಯಮರಾಯನೇ, ಆಹೋ ಯಮರಾಯನೇ, ಇಂದಿನ ಜನ್ಮದಲ್ಲಿ ಒಬ್ಬನೊಬ್ಬ ಬ್ರಾಹ್ಮಣನು ಮಹಾಪಾಪ ಮಾಡಿದನು. ಅವ ಮಾಡಿದ್ದ ಕಿಂಚತಿ ಪುಣ್ಯದಿಂದ ಅರನವರ ಪ್ರಸಾದದಿಂದ ಮೂರ್ಕೊಂಡ ಮಹಾಮುನಿಯಂದ್ರನ ಗರ್ಭದಲ್ಲಿಟ್ಟಿದ್ದ ಮಾರ್ಕಾಂಡನೆಂಬುವನಿಗೆ 16 ವರ್ಷ ಹಿಂದಿಗೆ ತೀರಿದವು. ಜಾಗೃತನಾಗಿ ಅವನಿಗೆ 16 ವರ್ಷ ಹಿಂದಿಗೆ ತೀರಿದವು. ಅವನ ಪತ್ರದ ವಾಯದೆ ಮೀರಿತು. ಜಾಗೃತನಾಗಿ ಮಾರ್ಕಾಂಡೇಯಂ ತರಸುವಂತನಾಗಿ ತರುಣಿ ಸಂಭವ.